ನಮಸ್ಕಾರ ವೀಕ್ಷಕರೇ, ಪಾಕಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ಸಿಲ್ವರ್ ಫಿಶ್ ಸಾರನ್ನು ತುಂಬ ಸಿಂಪಲ್ಲಾಗಿ ಪಟ್ಟಂತೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನೀವು ಫಸ್ಟ್ ಟೈಮ್ ಫಿಶ್ ಸಾರು ಮಾಡೋರಿದ್ದರೆ ಈ ರೀತಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ತುಂಬ ಸಿಂಪಲ್ಲಾಗಿಯೇ ನಾನು ಮಾಡಿ ತೋರಿಸ್ತಾ ಇರೋದು, ತುಂಬ ಮಸಾಲೆನೂ ಅನಿಸಲ್ಲ. ನೀವು ಫಸ್ಟ್ ಟೈಮ್ ಫಿಶ್ ಸಾರು ಮಾಡಿದರೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಇಷ್ಟ ಆಗುತ್ತೆ, ರುಚಿನೂ ಆಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ತುಂಬ ಈಸಿಯಾಗಿ ನಾನಿಲ್ಲಿ ಸಿಲ್ವರ್ ಫಿಶನ್ನು ನಿಮ್ಮ ಜೊತೆ ಹೇಗೆ ಮಾಡಿದೆ ಸಾರನ್ನು ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇರೋದು ನೋಡಿ. ಅಷ್ಟೇ ರುಚಿಯಾಗಿ ಬರುತ್ತೆ ಈ ಒಂದು ಮಸಾಲೆ ಹಾಕಿ ಮಾಡೋದ್ರಿಂದ. ತುಂಬ ಟೇಸ್ಟಿಯಾಗಿ ಈಸಿಯಾಗಿಯೇ ನೀವು ಮಾಡ್ಕೊಳ್ಬೋದು. ಇಲ್ಲಿ ನಾನೊಂದು ಅರ್ಧ kg ಆಗುವಷ್ಟು ಸಿಲ್ವರ್ ಫಿಶ್ ಇದೆ, ಇದನ್ನೀಗ ಕಟ್ ಮಾಡಿಬಿಟ್ಟು ರೆಡಿ ಮಾಡ್ಕೊಳ್ಳೋಣ. ಅರ್ಧ kg ಸಿಲ್ವರ್ ಫಿಶ್ ಇರೋದಿಲ್ಲ, ಇದನ್ನು ಕಟ್ ಮಾಡಿಬಿಟ್ಟು ರೆಡಿ ಮಾಡಿ ವಾಶ್ ಮಾಡ್ಕೊಂಡು ತಯಾರು ಮಾಡ್ಕೊಳ್ತೇನೆ. ಈಗ ಇದನ್ನು ಕಟ್ ಮಾಡೋದು ತುಂಬ ಸುಲಭದ ಕೆಲಸ. ನೀವು ಇದನ್ನು ಮಾರ್ಕೆಟಲ್ಲೂ ಕಟ್ ಮಾಡ್ಕೊಂಡು ತೊಗೊಬರ್ಬೋದು, ಇಲ್ಲಾಂದರೆ ತುಂಬ ಈಸಿಯಾಗಿಯೇ ಕಟ್ ಮಾಡ್ಕೊಳ್ಬೋದು. ಇದನ್ನು ಈಗ ಕಟ್ ಮಾಡಿದ್ದಾಗಿದೆ. ಇದಕ್ಕೆ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ನಾನು ಒಂದು 10-15 ನಿಮಿಷ ಸೈಡಲ್ಲಿ ಇಡ್ತೇನೆ. ಇದು ಉಪ್ಪು ಖಾರ ಎಲ್ಲ ಬೇಗನೆ ಹೀರ್ಕೊಳ್ಳುತ್ತೆ, ತುಂಬ ಉಪ್ಪು ಖಾರ ಹಾಕುವ ಅವಶ್ಯಕತೆಯೂ ಇರೋದಿಲ್ಲ. ಉಪ್ಪು ಹುಳಿ ಖಾರ ಸ್ವಲ್ಪ ಕಡಿಮೆನೇ ಹಾಕಬೇಕು ಇದಕ್ಕೆ. ಇದನ್ನು ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ನಾನೊಂದು ಸೈಡಲ್ಲಿ ಇಡ್ತೇನೆ. ಇದನ್ನು ಒಂದು ಟೊಮೆಟೊವನ್ನು ನೀರಲ್ಲಿ ಹಾಕಿ ಈಗ ಬೇಯಿಸ್ಕೊಳ್ಳಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೆ ನೋಡಿ. ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇಲ್ಲಿ ನಾನು ಒಂದು ಅರ್ಧ ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ಳೋಣ. ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಹಾಕ್ಕೊಳ್ಬೇಕು. ಕೊತ್ತಂಬರಿ ಕಾಳು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಒಂದು 1/4 ಚಮಚ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತೇನೆ ಈಗ ನಾನು. ಒಂದು 10-12 ಮೆಂತ್ಯ ಕಾಳನ್ನು ಹಾಕಿದ್ದೆ. ಅದೆಲ್ಲ ಮಸಾಲೆಯನ್ನು ಹುರಿಬೇಕು, ಹುರಿದದ್ದು ಮಸಾಲೆಯನ್ನು ಹಾಕ್ತಾ ಇರೋದು, ಹಸಿ ಮಸಾಲೆಯನ್ನು ಹಾಕಲಿಲ್ಲ ನಾನಿಲ್ಲಿ. ಒಂದು 10-20 ಪೆಪ್ಪರ್ ಅಂದರೆ ಕಾಳು ಮೆಣಸನ್ನು ಹಾಕಿದ್ದೆ. ಎಲ್ಲವನ್ನು ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಬೇಕು. ಟೊಮೆಟೊನೂ ಕೂಡ ಬೆಂದಿದೆ, ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಒಂದು 8-10 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಅರ್ಧ ಈರುಳ್ಳಿಯನ್ನು ಹಾಕಿದ್ದೆ, 4-5 ಎಸಳು ಬೆಳ್ಳುಳ್ಳಿ ಹಾಕಿದ್ದೆ, ಒಂದು ಸಣ್ಣ ಪೀಸ್ ಆಗೋಷ್ಟು ಹುಣಸೆ ಹುಳಿ, ಒಂದು ಟೊಮೆಟೊ. ಈಗ ಟೊಮೆಟೊವನ್ನು ಹಾಕಿ ಇದನ್ನು ನೈಸಾಗಿ ರುಬ್ಕೊಳ್ಳೋಣ. ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ರುಬ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರೋದು. ಈಗ ರುಬ್ಬಿದ ಮಸಾಲೆ ರೆಡಿಯಾಗಿದೆ. ಇಲ್ಲಿ ಒಂದು ಟೊಮೆಟೊ, ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಮಸಾಲೆಯನ್ನು ಇದ್ರ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ತುಂಬ ಸಿಂಪಲ್ಲಾಗಿ ತುಂಬ ಬೇಗನೆ ಮಾಡ್ಕೊಳ್ಬೋದು, ತುಂಬ ರುಚಿಯಾಗಿರುತ್ತೆ. ನೀವು ಖಂಡಿತ ಈ ಒಂದು ಮಸಾಲೆನ ಹಾಕಿ ಫಿಶ್ ಸಾರು ಮಾಡಿಕೊಂಡ್ರೆ ಅಷ್ಟು ಇಷ್ಟ ಆಗುತ್ತೆ ನಿಮಗೆ. ತುಂಬ ಮಸಾಲೆನೂ ಅನಿಸಲ್ಲ, ತುಂಬಾ ಟೇಸ್ಟ್ ಬರುತ್ತೆ. ನೀವು ಬೂತಾಯಿ ಬಂಗಡೆ ಮೀನಾದರೆ ಇದೇ ಮಸಾಲೆಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಸಿಲ್ವರ್ ಫಿಶ್ ಆಗಿರೋದ್ರಿಂದ ಸ್ವಲ್ಪ ಪ್ರಮಾಣ ಕಡಿಮೆ ಹಾಕ್ಕೊಂಡ್ರೆ ಆಯಿತು. ಈಗ ಮಸಾಲೆಯನ್ನು ನಾನು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೇನೆ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೀರು ಕಡಿಮೆ ಅನಿಸಿದೆ, ಹಾಗಾಗಿ ನೀರು ಹಾಕ್ತಾ ಇರೋದು. ತುಂಬ ನೀರು ಹಾಕುವ ಅವಶ್ಯಕತೆ ಇರೋದಿಲ್ಲ, ಸ್ವಲ್ಪ ದಪ್ಪವಾಗಿದ್ರೇ ಚೆನ್ನಾಗಿರುತ್ತೆ ಇದು. ಈಗ ಇದನ್ನು ಫಸ್ಟಿಗೆ ಮಸಾಲೆಯನ್ನು ನಾನು ಕುದಿಸ್ಕೊಳ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪು ನೋಡಿಕೊಂಡು ಹಾಕ್ಕೊಳ್ಬೇಕು. ಫಿಶ್ಶಿಗೆ ಉಪ್ಪು ಹಾಕಿಟ್ಟಿದೆ, ಕಡಿಮೆ ಅನಿಸಿದರೆ ಮತ್ತೆ ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಮಸಾಲೆ ಕುದೀತಾ ಇದೆ. ಈಗ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿಟ್ಟಂಥ ಫಿಶನ್ನು ಹಾಕ್ಕೊಳ್ತೇನೆ ನಾನೀಗ. ಫಿಶ್ ಹಾಕಿದ ನಂತರ ನಾವು ಸೌಟನ್ನು ಹಾಕಿ ಮಗ್ಚಾಡಬಾರ್ದು, ಕಟ್ಟಾಗಿ ಹೋಗುತ್ತೆ ಈ ಫಿಶ್ ಅಂತೂ. ಈ ಫಿಶ್ ಬೇಗನೆ ಕಟ್ಟಾಗಿ ಹೋಗುತ್ತೆ. ಯಾವುದೇ ಫಿಶ್ ಸಾರು ಮಾಡುವಾಗಲೂ ನಾವು ಸೌಟಲ್ಲಿ ಮಗ್ಚಾಡಬಾರ್ದು, ಕೈಯಲ್ಲಿ ಹಿಡ್ದೇ ಅದನ್ನು ಅಲುಗಾಡಿಸ್ಕೊಳ್ಬೇಕು. ಈಗ ಫಿಶ್ ಹಾಕಿದ ನಂತರ ಇದನ್ನು ಚೆನ್ನಾಗಿ ಒಂದು 2 ಕುದಿ ಕುದಿಸ್ಕೊಂಡ್ರೆ ಸಾಕು. ತುಂಬ ಹೊತ್ತು ಕುದಿಸ್ತಾ ಇದ್ದರೆ ಫಿಶ್ ಕಟ್ಟಾಗಿ ಹೋಗೋ ಚಾನ್ಸಸ್ ಇರುತ್ತೆ. ಈ ಫಿಶ್ ಅಂತೂ ಬೇಗನೆ ಕಟ್ಟಾಗುತ್ತೆ, ತುಂಬ ಬೇಗನೆ ಬೇಯುತ್ತೆ ಇದು. ಒಂದು 2 ಕುದಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಿಲ್ವರ್ ಫಿಶ್ ಸಾರು ರೆಡಿಯಾಗುತ್ತೆ. ಈಗ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ನಾನು ಮಾಡಿ ತೋರಿಸಿದ್ದೆ ಅಂದರೆ, ನೀವು ಒಮ್ಮೆ ಟ್ರೈ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ. ನಾನೀಗ ಸ್ಟೌವನ್ನು ಆಫ್ ಮಾಡಿದೆ. ಸಿಲ್ವರ್ ಫಿಶ್ ಸಾರು ರೆಡಿಯಾಗಿದೆ. ನೀವು ಬಾಯ್ಲ್ಡ್ ರೈಸಿಗೆ, ವೈಟ್ ರೈಸಿಗೆ ಸೂಪರ್ ಕಾಂಬಿನೇಷನ್ ಇದು. ಒಮ್ಮೆ ಟ್ರೈ ಮಾಡಿಬಿಟ್ಟು ಇನ್ನೊಬ್ರಿಗೂ ಶೇರ್ ಮಾಡಿ ಈ ಒಂದು ವಿಡಿಯೋನ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಸಿಂಪಲ್ಲಾಗಿರುವಂಥ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ, ಅದರ ನೋಟಿಫಿಕೇಷನ್ ಫಸ್ಟ್ ನಿಮ್ಮ ಮೊಬೈಲಿಗೆ ಬರುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ
ಪಟ್ಟಂತ ರೆಡಿಯಾಗಿ ಹೋಗಿದೆ. ಇದೇ ರೀತಿ ನೀವು ಯಾವುದೇ ಫಿಶ್ ತಗೊಬಂದರೂ ಇದೇ ಮಸಾಲೆಯನ್ನು ಹಾಕ್ಕೊಳ್ಬೋದು. ಬೂತಾಯಿ ಬಂಗಡೆ ಮೀನಾದರೆ ಸ್ವಲ್ಪ ಮಸಾಲೆ ಪ್ರಮಾಣವನ್ನು ಜಾಸ್ತಿ ಮಾಡಿಕೊಂಡು ಫಿಶ್ ಸಾರನ್ನು ರೆಡಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು.